ಕಾಶಿ ಹಲ್ವಾ और ಬೂದ್ ಕುಂಬಳಕಾಯಿ ಹಲ್ವಾ ಮಾಡುವ ವಿಧಾನ. ಬೂದ್ ಕುಂಬಳಕಾಯಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ, ಸಕ್ಕರೆ, ತುಪ್ಪ ಮತ್ತು ಕೋವಾ. ಅಪ್ಪ ಕಾಶಿ ಹಲ್ವಾ ಮಾಡೋಣ. ಬೂದ್ ಕುಂಬಳಕಾಯಿ ವಾಶ್ ಮಾಡೋಣ ಬನ್ನಿ. ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ತೆಗಿಯೋಣ ಬನ್ನಿ. ಸಿಪ್ಪೆ ಎಲ್ಲ ಕಟ್ ಮಾಡಿ ಆಯ್ತು. ಇವಾಗ ವಾಶ್ ಮಾಡೋಣ ಬನ್ನಿ. ಕಟ್ ಮಾಡಿ ಬೀಜ ಎಲ್ಲ ತೆಗಿಯೋಣ. ಹುಷಾರಾಗಿ ಯೂಸ್ ಮಾಡಿ, ಶಾಪ್ ಇರುತ್ತೆ. ಇವಾಗ ಕಟ್ ಮಾಡೋಣ ಬನ್ನಿ. ಇವಾಗ ಪೀಸಾಗೆ ಕಟ್ ಮಾಡೋಣ ಬನ್ನಿ. ಇದರಲ್ಲಿರೋ ಬೀಜ ಎಲ್ಲ ತೆಗಿಯೋಣ. ಇವಾಗ ಬೀಜ ಎಲ್ಲ ರಿಮೂವ್ ಮಾಡಿದೈತಿ. ಇವಾಗ ತುರ್ಕೋಣ. ಇವಾಗ ತುರ್ದಿದ್ದಾಯ್ತು. ಇವಾಗ ನೀರು ಹಾಕಿ 5 ನಿಮಿಷ ಬಿಡೋಣ. ಇದು ಗೋಡಂಬಿ, ಇದು ದ್ರಾಕ್ಷಿ, ಇದು ಬಾದಾಮಿ, ಇದು ಸಕ್ಕರೆ, ದಿನಿ ತುಪ್ಪ. ಇದು ಇದರಲ್ಲಿರೋ ನೀರೆಲ್ಲ ಇಲ್ಲಿ ಇದು ಹಾಕೋಣ. ಇದರಲ್ಲಿರೋ ನೀರೆಲ್ಲ ತೆಗ್ದಿದೆ. ಇವಾಗ ಗ್ಯಾಸ್ ಹಂಚೋಣ ಬನ್ನಿ. ಇದೊಂದು ಸ್ವಲ್ಪ ಬೆಂದಾದ್ಮೇಲೆ ಸಕ್ಕರೆ ಹಾಕೋಣ. ಇದಕ್ಕೆ ಸಕ್ಕರೆ ಹಾಕೋಣ ಬನ್ನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡೋಣ. ಇದು ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಸಕ್ಕರೆ ಮೆಲ್ಟ್ ಆಗೈತೆ. 10 ನಿಮಿಷ ಬೇಯಲಿ. ಇದಕ್ಕೆ ಕಲರ್ ಬರಲಿ ಅಂತ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಿದ್ದೀವಿ. ಇವಾಗ ಅದಕ್ಕೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿಲ್ಲ. ಅರಿಶಿನ ಪುಡಿ ಮಾತ್ರ ಕಲರ್ಗೆ ಹಾಕಿದ್ದೀವಿ. ಇದನ್ನ ಸೈಡ್ ಇಟ್ಟು ಬಾಣಲೆ ಇಕ್ಕೋಣ. ಬಾಣಲೆ ಇಟ್ಟಾಯ್ತು, ತುಪ್ಪ ಹಾಕೋಣ. ಇವಾಗ ಗೋಡಂಬಿ ಹಾಕೋಣ. ಇವಾಗ ಬಾದಾಮಿ ಹಾಕೋಣ. ಇವಾಗ ದ್ರಾಕ್ಷಿ ಹಾಕೋಣ. ಹಾಕೋಣ. ಇದಾಯ್ತು. ಹಲ್ವಾ ಹಾಕೋಣ. ಅದಕ್ಕೆ ಸ್ವಲ್ಪ ಏಲಕ್ಕಿ. ರೆಡಿ ಆಗಿದೆ. ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.